ಸ್ನೇಹಿತರೆ ನಮಸ್ಕಾರ. ದೇಶದಲ್ಲಿ ಮತ್ತೊಬ್ಬ ಕಾಮ ಪಿಶಾಚಿಯ ಬಂಡವಾಳ ಬಯಲಾಗಿದೆ. ದೇಶದಲ್ಲಿ ಇಂತಹ ಕಾಮಕ್ರಿಮಿಗಳು ಸಾಕಷ್ಟು ಜನ ಇದ್ದಾರೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ನಾನೇ ದೇವರು, ನಾನೇ ದೇವರ ಪ್ರತಿರೂಪ, ನಾನೇ ದೇವಮಾನವ ಅಂತೇಳಿ ಪುಂಗುವಂತಹ ಈ ಜ್ಯೋತಿಷಿಗಳು ಮತ್ತು ಬಂಡಲ್ ಬಾಬಾಗಳು ನಮ್ಮ ದೇಶದಲ್ಲಿ ಅದೆಷ್ಟು ಹೆಚ್ಚಾಗಿದ್ದಾರೆ ಅಂತ ಹೇಳಿದ್ರೆ ಲೆಕ್ಕವೇ ಸಿಗದಷ್ಟು. ಇಲ್ಲಿ ನಂಬೋರು ಇರೋವರೆಗೂ ಕೂಡ, ಅಂದರೆ ಮೋಸ ಹೋಗೋರು ಇರೋವರೆಗೂ ಕೂಡ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನುವಂಥ ಒಂದು ಮಾತೇನಿದೆ ನೋಡಿ, ಅದಕ್ಕೆ ನಿದರ್ಶನವಾಗಿ ಇಲ್ಲೊಬ್ಬ ವ್ಯಕ್ತಿ ಈಗ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಅಸಲಿಗೆ ಈತ ನಾನೊಬ್ಬ ದೊಡ್ಡ ಜ್ಯೋತಿಷಿ, ನಾನು ದೊಡ್ಡ ಸಂಖ್ಯಾಶಾಸ್ತ್ರಜ್ಞ ಅಂತೇಳಿ ಹೇಳ್ಕೊಂಡು ತಿರುಗ್ತಿದ್ದಂಥ ಈತ ಮಾಡ್ತಾ ಇದ್ದಿದ್ದು ಮಾತ್ರ ಮನೆ ಹಾಳು ಕೆಲಸವನ್ನು, ನಂಬಿ ಬಂದಂತಹ ಹೆಂಗಸರ ವಿಡಿಯೋವನ್ನು ಮಾಡ್ತಾ ಇದ್ದ. ಅವರ ಯೋನಿಗೆ ಪೂಜೆಯನ್ನು ಮಾಡುವಂಥ ನೆಪದಲ್ಲಿ ಅವರ ಜೊತೆಗೆ ಮಾಡಬಾರದ ಕೆಲಸಗಳನ್ನು ಮಾಡ್ತಾ ಇದ್ದ. ಅವರನ್ನು ಲೈಂಗಿಕವಾಗಿ ದೈಹಿಕವಾಗಿ ಬಳಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದ. ಕೇವಲ ಇಷ್ಟೇ ಆಗಿದ್ದರೆ ಈತನನ್ನು ಏನೋ ಒಂದು ಹೇಳಿಬಿಟ್ಬಿಡ್ಬೋದು. ಆದರೆ ಈತ ಅಸಲಿಗೆ ನಮ್ಮ ಕರ್ನಾಟಕದ ಪ್ರಜ್ವಲ್ ರೇವಣ್ಣನ ರೀತಿ ಮಹಾರಾಷ್ಟ್ರದ ಪ್ರಜ್ವಲ್ ರೇವಣ್ಣ ಅನ್ನುವಂತಹ ಕುಖ್ಯಾತಿಗೂ ಕೂಡ ಗುರಿಯಾಗಿದ್ದಾನೆ. ಕಾರಣ ಏನು ಅಂತ ಹೇಳಿದ್ರೆ, ಈತ ಮಾಡ್ತಾ ಇದ್ದಂತಹ ಮಣ್ಣು ತಿನ್ನೋ ಕೆಲಸವನ್ನು ತನ್ನ ಮೊಬೈಲ್ನಲ್ಲಿ, ತನ್ನ ಕೋಣೆಯಲ್ಲಿದ್ದಂಥ ರಹಸ್ಯ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿ ನಂತರ ಅದನ್ನು ನೋಡಿ ವಿಕೃತವಾದಂಥ ಸಂತೋಷವನ್ನು ಪಡ್ತಿದ್ದ ಅನ್ನೋದು ಗೊತ್ತಾಗಿದೆ. ಅಸಲಿಗೆ ಪ್ರಾಥಮಿಕವಾಗಿ ಈತನ ಬಳಿ 58 ವಿಡಿಯೋಗಳು ಇತ್ತು ಅನ್ನೋದು ಗೊತ್ತಾದರೆ, ಅದಾದ ಬಳಿಕ ಈಗ ಕೆಲವು ಸಂಘಟನೆಯವರು ಇಲ್ಲ, ಈತನ ಬಳಿ ಸುಮಾರೊಂದು 200, 250, 300 ವಿಡಿಯೋಸ್ಗಳು ಇದ್ದಾವೆ ಎನ್ನುವಂತಹ ಬೆಚ್ಚಿ ಬೀಳಿಸುವಂತಹ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಹಾಗಾದರೆ ಆತ ಯಾರು, ಆತನ ಹಿನ್ನೆಲೆ ಏನು, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ಮುಖವನ್ನು ಒಂದು ಸಲ ಸರಿಯಾಗಿ ನೋಡಿ. ಬಹುಶಃ ಈತನನ್ನು ನೀವು ಕೂಡ ಎಲ್ಲಾದರೂ ನೋಡಿರ್ತೀರಾ, ಅಥವಾ ಅಪ್ಪಿತಪ್ಪಿ ಈತನನ್ನು ನೀವು ಯಾವತ್ತಾದರೂ ಭೇಟಿ ಮಾಡಿರಬಹುದು. ಯಾಕಂತ ಹೇಳಿದ್ರೆ ಈತ ನಾನು ನಡೆದಾಡುವ ದೇವಮಾನವ ಅಂತೇಳಿ ಹೇಳ್ತಿದ್ದ. ಈತನನ್ನು ಸ್ವಯಂ ಘೋಷಿತ ದೇವಮಾನವ ಅಂತ ಹೇಳ್ಬಿಟ್ಟು ಈತನೇ ಘೋಷಣೆ ಮಾಡಿಕೊಂಡಿದ್ದ. ಅಷ್ಟು ಮಾತ್ರವಲ್ಲ, ಈತ ಜ್ಯೋತಿಷಿ, ಭವಿಷ್ಯ ಹೇಳೋನಾಗಿ ಕಾಲಜ್ಞಾನವನ್ನು ನಂಬುವನು, ಜೊತೆಗೆ ನಂಬುವವರನ್ನು ಯಾಮಾರಿಸೋದು, ಈ ಎಲ್ಲ ಕೆಲಸಗಳನ್ನು ಕೂಡ ನೀಟಾಗಿ ಮಾಡ್ತಾ ಇದ್ದ. ನಾನೊಬ್ಬ ಮಹಾನ್ ದೈವ ಭಕ್ತ ಅಂತೇಳಿ ಹೇಳ್ತಿದ್ದಂಥ ಈತ ಜನರಿಗೆ ಯಾವ ರೀತಿ ಟೋಪಿಯನ್ನು ಹಾಕ್ತಿದ್ದ ಅಂತ ಹೇಳಿದ್ರೆ, ಅದರಲ್ಲೂ ಕೂಡ ಮಹಿಳೆಯರೇ ಈತನ ಫೇವರೆಟ್ ಭಕ್ತರು. ಕಾರಣ ಏನು ಅಂತ ಹೇಳಿದ್ರೆ, ಮಹಿಳೆಯರನ್ನು ಈತ ಬಳಸ್ತಾ ಇದ್ದಿದ್ದು ಯಾವ ರೀತಿ ಅಂತ ಹೇಳಿದ್ರೆ ಟಿಶ್ಯೂ ಪೇಪರ್ನ ರೀತಿ. ಹೌದು, ಮಹಿಳೆಯರನ್ನು ಈತ ನಂಬಿಸಿ ಯಾಮಾರಿಸಿ ಅವರನ್ನು ಬುಟ್ಟಿಗೆ ಬೀಳಿಸ್ಕೊಂಡು ಅವರನ್ನು ಲೈಂಗಿಕವಾಗಿ ಬಳಸಿಕೊಂಡು ಅದನ್ನು ವಿಡಿಯೋ ಮಾಡಿ ಅದನ್ನು ಇಟ್ಕೊಂಡು ನಂತರ ಹೆದರಿಸಿ ನಂತರ ವಾಪಸ್ ಅವರ ಬಳಿ ಆ ಸಂತೋಷವನ್ನು, ವಿಕೃತವಾದಂಥ ಸಂತೋಷವನ್ನು ಪಡ್ತಾ ನಂತರ ಅವರನ್ನು ಟಿಶ್ಯೂ ಪೇಪರ್ ರೀತಿ ಎಲ್ಲೋ ಒಂದು ಕಡೆ ಬಿಸಾಕ್ತಿದ್ದ. ಇದೇ ರೀತಿ ಅದೆಷ್ಟೋ ಮಹಿಳೆಯರಿಗೆ ಈತ ಮಾಡಿದ್ದಾನೆ ಎನ್ನುವಂತಹ ಬೆಚ್ಚಿ ಬೀಳುವಂಥ ಅಂಶಗಳು ಈಗ ಬೆಳಕಿಗೆ ಬಂದಿದ್ದಾವೆ. ಅಸಲಿಗೆ ಈ ಕಾಮ ಪಿಶಾಚಿ ಕಾಮದಾಟದಲ್ಲಿ ತೊಡಗಿದ್ದು 58 ಮಹಿಳೆಯರ ಜೊತೆಗೆ 58 ಮಹಿಳೆಯರ ವಿಡಿಯೋವನ್ನು ಕೂಡ ಮಾಡಿದ್ದಾನೆ ಅನ್ನೋದು ಪ್ರಾಥಮಿಕವಾಗಿ ಈತನನ್ನು ಬಲೆಗೆ ಬೀಳಿಸಿದಂತಹ ಪೊಲೀಸರಿಗೆ ಗೊತ್ತಾಗಿದೆ. ಈತನ ಹೆಸರು ಅಶೋಕ್ ಕಾರತ್ ಅಂತ ಹೇಳ್ಬಿಟ್ಟು. ಈ ಮಹಾನ್ ಭಾವ ಅಶೋಕ್ ಕಾರತ್ ಇದನ್ನಲ್ಲ, ಈತ ನಿವೃತ್ತ ಮರ್ಚೆಂಟ್ ನೇವಿ ಅಧಿಕಾರಿ. ಹೌದು, ಮರ್ಚೆಂಟ್ ನೇವಿ ಅಂತ ಹೇಳಿದ್ರೆ ಈ ನೇವಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಈತ ನಂತರ ನಿವೃತ್ತಿಯನ್ನು ಪಡೆದು ಅದಾದ ಬಳಿಕ ಜ್ಯೋತಿಷಿಯಾಗಿದ್ದೇ ಒಂದು ರೋಚಕ ಕತೆ. ಅದಾದ ಬಳಿಕ ಈತ ಮಾಡಿದ್ದೆಲ್ಲವೂ ಕೂಡ ಮನೆಹಾಳು ಕೆಲಸವೇ ಅನ್ನೋದು ಈಗ ಗೊತ್ತಾಗಿದೆ. ಈ ಭಯಾನಕ ಪ್ರಕರಣ 35 ವರ್ಷದ ಸಂತ್ರಸ್ತ ಮಹಿಳೆಯೊಬ್ಬರು ನೀಡಿದಂಥ ದೂರಿನಿಂದ ಗೊತ್ತಾಗಿದೆ. ಆಧ್ಯಾತ್ಮಿಕವಾಗಿ ವಿಧಿವಿಧಾನಗಳ ಹೆಸರಿನಲ್ಲಿ ಈ ಕಾರತ್ತು ಅಮಲು ಪದಾರ್ಥಗಳನ್ನು ನೀಡಿ ನಂತರ ಅವರನ್ನು ಸಂಮೋಹನ ಯುದ್ಧೆಯ ನಡುವೆ ಹಿಪ್ನೋಟೈಸ್ ಅಂದರೆ ಅವರನ್ನು ವಶೀಕರಣ ಮಾಡಿ ನಂತರ ಅವನನ್ನು ಲೈಂಗಿಕವಾಗಿ ಬಳಸಿಕೊಳ್ತಾ ಇದ್ದ ಅನ್ನೋದು ಕೂಡ ಗೊತ್ತಾಗಿದೆ. ಇದನ್ನೇ ಆ ಮಹಿಳೆ ತನ್ನ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದಷ್ಟೇ ಅಲ್ಲದೆ ಪತಿಯ ಸಾವಿನ ಭಯವನ್ನು ತೋರಿಸಿ ಮಾಟ ಮಂತ್ರದ ಬೆದರಿಕೆಯನ್ನು ಹಾಕಿ ಪದೇ ಪದೇ ಅತ್ಯಾಚಾರ ಮಾಡಿರೋದು ಕೂಡ ಬೆಳಕಿಗೆ ಬಂದಿದೆ. ತನಿಖೆಯಲ್ಲಿ ಯಾವಾಗ ಈತನನ್ನು ಬಲೆಗೆ ಬೀಳಿಸಿದಂಥ ಪೊಲೀಸರು ತನಿಖೆಯಲ್ಲಿ ಸುಮಾರೊಂದು 58 ವಿಡಿಯೋಗಳನ್ನು ಪತ್ತೆ ಹಚ್ಚಿದ್ದಾರೆ. ಅದು ಕೂಡ ಆತ ಬೇರೆ ಬೇರೆ ಜಾಗಗಳಲ್ಲಿ ವಿಡಿಯೋ ಮಾಡಿರೋದು ಕೂಡ ಗೊತ್ತಾಗಿದೆ. ಇದೆಲ್ಲವನ್ನು ಕೂಡ ನೋಡಿದ್ರೆ ಈತನನ್ನು ಮಹಾರಾಷ್ಟ್ರದ ಪ್ರಜ್ವಲ್ ರೇವಣ್ಣ ಅಂಥೇಳಿ ಹೇಳಬಹುದಾಗಿದೆ. ಮಹಾರಾಷ್ಟ್ರದ ನಾಸಿಕ್ನ ಕೆನಡಾ ಕಾರ್ನರ್ ಪ್ರದೇಶದಲ್ಲಿ ಈತನ ವೋಕಸ್ ಪ್ರಾಪರ್ಟಿ ಡೀಲರ್ಸ್ ಅನ್ನುವಂಥ ರಿಯಲ್ ಎಸ್ಟೇಟ್ ಕಚೇರಿ ಕೂಡ ಇದೆ. ಅದರ ಒಳಗಡೆ ಈತನದ್ದು ನಡೀತಾ ಇದ್ದಿದ್ದೆಲ್ಲವೂ ಕೂಡ ಮಾಡಬಾರದ ಕೆಲಸಗಳೇ.
ಆಧ್ಯಾತ್ಮಿಕ ಚಿಂತನೆ ಮತ್ತು ಲೈಂಗಿಕ ಶೋಷಣೆ ನಿರಂತರವಾಗಿ ಇಲ್ಲಿ ನಡೀತಾ ಇತ್ತು ಅನ್ನೋದು ಗೊತ್ತಾಗಿದೆ. ಕಾರತ್ ಅತೀವ ರಾಜಕೀಯ ಪ್ರಭಾವವನ್ನು ಹೊಂದಿದ್ರಿಂದ ಆತನ ಬಂಧನದ ಮಾಹಿತಿಯನ್ನು ಇನ್ನೂ ಕೂಡ ಬಹಿರಂಗಪಡಿಸಿಲ್ಲ. ಇನ್ನು ಈತನನ್ನು ಅರೆಸ್ಟ್ ಮಾಡಿದ್ದು ಕೂಡ ವಿಶೇಷವಾಗಿಯೇ ಇತ್ತು. ಸಿನಿಮಾ ಶೈಲಿಯಲ್ಲಿ ಈತನನ್ನು ಅರೆಸ್ಟ್ ಮಾಡಿದ್ದಾರೆ. ಒಂದು ವಿಶೇಷವಾದಂತಹ SITಯನ್ನು ರಚನೆ ಮಾಡಿ ಈತನ ವಿರುದ್ಧ ತನಿಖೆ ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲದೆ ಈತನನ್ನು ಅರೆಸ್ಟ್ ಮಾಡಲಿಕ್ಕೆ ಹೋದಂಥ ಪೊಲೀಸರು ರಾತ್ರೋರಾತ್ರಿ ಹೋಗಿ ಕಳ್ಳ ಬಂದ ಕಳ್ಳ ಅಂತೇಳ್ಬಿಟ್ಟು ಕಿರುಚಿ ಒಂದು ಪ್ರಹಸನವನ್ನು ಕ್ರಿಯೇಟ್ ಮಾಡಿ ಈತನು ಕೂಡ ಹೊರಗಡೆ ಬರುವಂತೆ ಮಾಡಿ ನಂತರ ಆತನನ್ನು ವಶಕ್ಕೆ ಪಡೆದಿರೋದು ತುಂಬ ರೋಚಕವಾಗಿತ್ತು. ಇನ್ನು ಈತನನ್ನು ವಶಕ್ಕೆ ಪಡೆದ ನಂತರ ಒಂದೊಂದೇ ವಿಚಾರಗಳು ಕೂಡ ಹೊರಗಡೆ ಬರ್ತಾ ಇದ್ದಾವೆ. ಜೊತೆಗೆ ಯಾವಾಗ ಈ ಮಹಿಳೆ 35 ವರ್ಷದ ಮಹಿಳೆ ಈ ಕಾರತ್ನ ಬಗ್ಗೆ ಪುಂಖಾನುಪುಂಖವಾಗಿ ಅಂದರೆ ಏನೆಲ್ಲ ಈತ ಪುಂಗಿದ್ದ ಅನ್ನೋದನ್ನು ಎಲ್ಲವನ್ನು ಕೂಡ ಎಳೆಯಾಗಿ ಬಿಚ್ಚಿಟ್ಟ ನಂತರ ಪ್ರಕರಣವನ್ನು ದಾಖಲಿಸಿದ ನಂತರ ಸಾಕಷ್ಟು ಜನ ಮಹಿಳೆಯರು ಬಂದು ಈ ಪ್ರಕರಣದ ಬಗ್ಗೆ ದೂರನ್ನು ಕೊಡ್ತಾ ಇದ್ದಾರೆ. ಈತನಿಂದ ಮೋಸ ಹೋಗಿದ್ರ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದಾನೆ. ಜೊತೆಗೆ ಈತ ಕ್ಯಾಪ್ಟನ್ ಅಂತೇಳಿ ಹೇಳಿಕೊಂಡು ನಾನು ನೇವಿಯಲ್ಲಿದ್ದೆ ಅಂತ ಹೇಳಿಬಿಟ್ಟು ಯಾವ ರೀತಿ ನಂಬಿಸ್ತಾ ಇದ್ದ, ಯಾವ ರೀತಿ ಅವರ ಮೇಲೆ ಎರಗ್ತಾ ಇದ್ದ, ಹೇಗೆ ತನ್ನ ತೃಷೆಯನ್ನು ತೀರಿಸ್ಕೊಳ್ತಾ ಇದ್ದ ಎಲ್ಲವನ್ನು ಕೂಡ ಈಗ ಒಂದೊಂದಾಗಿ ಬಾಯ್ಬಿಡ್ತಾ ಇದ್ದಾರೆ. ಇನ್ನು ಈತನಿಗೆ ರಾಜಕೀಯ ನಂಟು ಇತ್ತು, ಐಷಾರಾಮಿ ಜೀವನವೂ ಕೂಡ ಈತನದ್ದು ಆಗಿತ್ತು ಅನ್ನೋದು ಗೊತ್ತಾಗಿದೆ. ಅಶೋಕ್ ಕಾರತ್ ಬರೀ ಜ್ಯೋತಿಷಿ ಅಲ್ಲದೆ ಈತ ಸಿನಾರ್ನಲ್ಲಿರುವಂಥ ಶ್ರೀ ಈಶಾನ್ಯೇಶ್ವರ ದೇಗುಲ ಟ್ರಸ್ಟ್ನ ಅಧ್ಯಕ್ಷನೂ ಕೂಡ. ಈತನಿಗೆ ದೆಹಲಿಯಿಂದ ಹಿಡಿದು ಮಹಾರಾಷ್ಟ್ರದ ಪ್ರಭಾವಿ ರಾಜಕಾರಣಿಗಳ ನಂಟು ಕೂಡ ಇದೆ. ಈತನ ಆಶ್ರಮಕ್ಕೆ ನಟ ನಟಿಯರು, ಉದ್ಯಮಿಗಳು ಮತ್ತು ದೊಡ್ಡ ರಾಜಕಾರಣಿಗಳು ಭೇಟಿ ಕೊಡ್ತಾ ಇದ್ರು. ದಾಳಿಯ ವೇಳೆ ಮನೆಯಲ್ಲಿದ್ದಂಥ ಪಿಸ್ತೂಲು, ಗುಂಡುಗಳು, ಹಲವು ಅನುಮಾನಾಸ್ಪದ ದಾಖಲೆಗಳು ಕೂಡ ಪತ್ತೆಯಾಗಿದ್ದಾವೆ. ಪ್ರಕರಣದ ಗಂಭೀರತೆಯನ್ನು ಅರಿತಂಥ ಮಹಾರಾಷ್ಟ್ರ ಸರ್ಕಾರ ಈಗಾಗಲೇ SITಯನ್ನು ರಚನೆ ಮಾಡಿದೆ. ಹಾಗೆಯೇ ಈ ಪ್ರಕರಣದಲ್ಲಿ ಭಾಗಿಯಾದಂತಹ ಪ್ರತಿಯೊಬ್ಬರಿಗೂ ಕೂಡ ಈಗ ನಡುಕ ಶುರುವಾಗಿದೆ. ಅಷ್ಟು ಮಾತ್ರವಲ್ಲ, ಈ ಪ್ರಕರಣದಲ್ಲಿ ಈತನಿಗೆ ಸಹಾಯ ಮಾಡಿದಂಥ ರಾಜಕಾರಣಿಗಳು ಜೊತೆಗೆ ಈ ಅಧಿಕಾರಿಗಳು, ಒಂದಷ್ಟು ಅಧಿಕಾರಿಗಳು ಈತನಿಗೆ ಬೆಂಬಲವಾಗಿ ನಿಂತಿದ್ರಲ್ಲ, ಅವರೆಲ್ಲರೂ ಕೂಡ ಈಗ ತಮ್ಮ ಬೆತ್ತಲತನದ ಒಂದೊಂದು ಸೀನ್ಗಳು ಕೂಡ ಕ್ರಿಯೇಟ್ ಆಗೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇನ್ನು ಇದೇ ಪ್ರಕರಣದಲ್ಲಿ ಈತನಿಗೆ ಸಾಥ್ ಕೊಟ್ಟಿದ್ದಂತಹ ಮಹಿಳಾ ಆಯೋಗದ ಅಧ್ಯಕ್ಷೆಯು ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಕಾರಣ ಏನಂತ ಹೇಳಿದ್ರೆ ಆಕೆಯದು ಕೂಡ ಇಲ್ಲಿ ಪಾಲಿದೆ ಅನ್ನೋದು ಈ ಮೂಲಕ ಒಂದು ಸ್ಪಷ್ಟವಾಗ್ತಿದೆ. ಅಂದರೆ ಈ ಕಾರತ್ತಿಗೆ ಆಕೆಯು ಕೂಡ ಬೆಂಬಲವಾಗಿ ನಿಂತಿದ್ಲೇನೋ ಅನ್ನುವಂಥ ಅನುಮಾನನೂ ಕೂಡ ಮೂಡಿದೆ. ಅಷ್ಟು ಮಾತ್ರವಲ್ಲದೆ ಈಗಾಗಲೇ ಈತ ಮಾಡಿದ್ದು ಕೇವಲ 50-60 ಹೆಣ್ಮಕ್ಳ ವಿಡಿಯೋ ಅಲ್ಲ, ಬರೋಬ್ಬರಿ 200-300 ವಿಡಿಯೋಗಳನ್ನು ಈತ ಮಾಡಿದ್ದಾನೆ. 250ಕ್ಕೂ ಹೆಚ್ಚು ವಿಡಿಯೋಗಳು ಈತನ ಬಳಿ ಇದ್ದಾವೆ ಅನ್ನುವಂಥ ಆರೋಪವನ್ನು ಕೂಡ ಗುಲಾಬಿ ಗ್ಯಾಂಗ್ ಅನ್ನುವಂಥ ಸಂಘಟನೆಯ ಸದಸ್ಯರು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಪ್ರಕರಣವನ್ನು ತುಂಬ ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಕು. ಈ ಪ್ರಕರಣದಲ್ಲಿರುವಂತಹ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಯಾರ್ಯಾರು ಅನ್ನೋದನ್ನು ಬಹಿರಂಗಪಡಿಸಬೇಕು. ಜೊತೆಗೆ ಈತ ಯಾಕೆ ಈ ರೀತಿಯಾದಂಥ ವಿಡಿಯೋಗಳನ್ನು ಮಾಡ್ತಾ ಇದ್ದ, ಅದರ ಹಿಂದಿನ ಉದ್ದೇಶ ಏನು, ಆ ಉದ್ದೇಶದ ಹಿಂದೆ ಯಾರ್ಯಾರು ಇದ್ದರು ಅನ್ನುವಂತಹ ಎಲ್ಲ ವಿಚಾರಗಳು ಕೂಡ ಬಹಿರಂಗ ಮಾಡಬೇಕು ಅನ್ನುವಂತಹ ಒತ್ತಾಯವು ಕೂಡ ಕೇಳಿ ಬರ್ತಿದೆ. ರಾಜಕೀಯವಾಗಿಯೂ ಕೂಡ ಈ ಪ್ರಕರಣ ತಿರುವನ್ನು ಪಡೆದುಕೊಂಡಿದೆ. ಅಲ್ಲಿಗೆ ಈ ಪ್ರಕರಣ ಎಲ್ಲೋ ಒಂದು ಕಡೆ ಭಾರೀ ಕುತೂಹಲವನ್ನು ಕೆರಳಿಸಿರುವುದಂತೂ ಸತ್ಯ. ಮತ್ತು ಮುಂದಿನ ದಿನಗಳಲ್ಲಿ ಈ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ನೋಡಿ, ಅವರೆಲ್ಲರ ಚಳಿ ಬಿಡೋದು ಕೂಡ 100% ಸತ್ಯ. ಆ ಮೂಲಕ ಇದೇ ರೀತಿ ಕಪಟತನವನ್ನು ಮಾಡಿಕೊಂಡು ಈ ಕಾವಿಯನ್ನು ಧರಿಸ್ಕೊಂಡು ಕಾಮದಾಟವನ್ನು ಆಡ್ತಿದ್ದಂತಹ ಕಿಡಿಗೇಡಿಗಳಿಗೆ ಒಂದು ರೀತಿಯಲ್ಲಿ ಬಲೆ ಬೀಸಬೇಕಾದಂಥ ಅವಶ್ಯಕತೆ ಈ ಸಮಾಜದಲ್ಲಿ ಹೆಚ್ಚಾಗ್ತಿದೆ ಅನ್ನೋದು ಮಾತ್ರ ಘೋರ ಸತ್ಯ. ಒಟ್ಟಾರೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಈ ಕಾರತ್ನ ಒಂದೊಂದೇ ಬಂಡವಾಳಗಳು ಮತ್ತು ಕಾಮದಾಟಗಳು ಬಯಲಾಗ್ತಾ ಹೋದಂತೆ ನಿಮಗೆ ಯಾವ ರೀತಿ ರಕ್ತ ಕುದೀತಾ ಇದೆ, ಆಕ್ರೋಶ ಉಕ್ಕಿ ಬರ್ತಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಂಥವ್ರಿಗೆ ಯಾವ ರೀತಿ ಶಿಕ್ಷೆ ಆದರೆ ಬೆಟರ್ ಅಂತೇಳಿ ಅನಿಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.